ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಗಾರ್ಡನಿಂಗ್ನಲ್ಲಿ ಇಂಟ್ರೆಸ್ಟ್ ಇರುವವರು ಒಂದು ಸಲ ಆದರೂ ನರ್ಸರಿಗೆ ವಿಸಿಟ್ ಮಾಡೇ ಮಾಡ್ತಾರೆ. ಈಗ ಮಳೆ ಸ್ವಲ್ಪ ಕಡಿಮೆಯಾಗಿ ಮಧ್ಯ ಬಿಸಿಲು ಬರ್ತಾ ಇರೋದ್ರಿಂದ ನಾವು ಈಗ ಹೊಸ ಗಿಡಗಳನ್ನು ನೆಟ್ಕೊಳ್ಬಹುದು. ಹಾಗೆಯೇ ನಾನು ಕೂಡ ಕೆಲವೊಂದು ಗಿಡಗಳನ್ನು ಪರ್ಚೇಸ್ ಮಾಡುವ ಅಂತ ಅಂದ್ಬಿಟ್ಟು ನರ್ಸರಿಗೆ ವಿಸಿಟ್ ಮಾಡಿದ್ದೆ. ಆ ನರ್ಸರಿಯ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಉಡುಪಿಯ ಬ್ರಹ್ಮಾವರ ಸಮೀಪದ ಮಂಗಾರ್ತಿಯಲ್ಲಿರುವ ಪ್ರಕೃತಿ ನರ್ಸರಿಗೆ ವಿಸಿಟ್ ಮಾಡಿದ್ದೆ. ನನ್ನ ಗಾರ್ಡನ್ನಲ್ಲಿರುವ ಕೆಲವೊಂದು ಪ್ಲ್ಯಾಂಟ್ಗಳನ್ನು ನಾನು ಇದೇ ನರ್ಸರಿಯಿಂದ ಪರ್ಚೇಸ್ ಮಾಡಿಕೊಂಡಿದ್ದು. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡುವುದರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಇಲ್ಲಿ ದಾಸವಾಳ ಹಾಗೂ ಗುಲಾಬಿ ಗಿಡದಲ್ಲಿ ತುಂಬಾ ವೆರೈಟಿಯಲ್ಲಿ ಇವೆ. ಹಾಗೆ ರೇಟ್ ಕೂಡ ರೀಸನಬಲ್ ರೇಟಲ್ಲೇ ಇದೆ. ಚಿಕ್ಕ ದಾಸವಾಳ ಪ್ಲ್ಯಾಂಟಿಗೆ 80 ರುಪೀಸಲ್ಲಿದೆ. ಹಾಗೆಯೇ ರೋಸ್ ಪ್ಲ್ಯಾಂಟಿಗೆ ಕೂಡ 80 ರುಪೀಸಲ್ಲೇ ಸಿಗ್ತಾ ಇದೆ. ಕಲರ್ಸಲ್ಲೂ ತುಂಬ ವೆರೈಟಿಯಲ್ಲಿ ಕಲರ್ಸಲ್ಲಿ ಸಿಗ್ತಾ ಇದೆ. ಇವೆಲ್ಲ ಇಂಡೋರ್ ಪ್ಲ್ಯಾಂಟ್ಗಳು ತುಂಬ ವೆರೈಟಿಯಲ್ಲಿ ಇವೆ. ಇದು ಸಿಂಗೋನಿಯಂ ಪ್ಲ್ಯಾಂಟ್. ಇದನ್ನು ಇಂಡೋರಲ್ಲೂ ಬೆಳೆಸ್ಬೋದು, ಹಾಗೆ ಔಟ್ಡೋರಲ್ಲೂ ಕೂಡ ಬೆಳೆಸ್ಕೊಳ್ಬೋದು. ಇದು ಹೈಡ್ರಾಂಜಿಯಾ ಪ್ಲ್ಯಾಂಟ್. ಮಳೆ ಜಾಸ್ತಿ ಇದ್ದದ್ರಿಂದ ಗಿಡದಲ್ಲಿ ಹೂವು ಇರಲಿಲ್ಲ. ಹೈಡ್ರಾಂಜಿಯಾ ಪ್ಲ್ಯಾಂಟ್ಗೆ ಜಾಸ್ತಿ ಬಿಸಿಲಿದ್ದರೆ ಮಾತ್ರ ಅದರಲ್ಲಿ ಹೂ ಬರುತ್ತದೆ. ಇದು ಕಾಳು ಮೆಣಸಿನ ಬಳ್ಳಿಯನ್ನು ಈ ಟೈಮಲ್ಲಿ ನೆಟ್ಕೊಂಡ್ರೆ ಗಿಡ ಚೆನ್ನಾಗಿ ಬರ್ತದೆ. ಗ್ರೋ ಬ್ಯಾಗಲ್ಲಿ ಹಾಕಿ ಇಟ್ಟ ಕಾಳು ಮೆಣಸಿನ ಬಳ್ಳಿ
ಅದರಲ್ಲಿ ಮೆಣಸಿನ ಕಾಳು ಕೂಡ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ ಗಿಡ. ಇವೆಲ್ಲ ದಾಸವಾಳ ಗಿಡಗಳು. ಇಲ್ಲಿ ಹೌಸ್ ಪ್ಲ್ಯಾಂಟ್ಗಳು ಮಾತ್ರವಲ್ಲದೆ ಔಷಧೀಯ ಗಿಡಗಳು, ಹಾಗೆಯೇ ಅಡಿಕೆ ಗಿಡಗಳು, ತೆಂಗಿನ ಗಿಡಗಳು, ಹಾಗೆಯೇ ಮಾವಿನ ಗಿಡ, ತೋಟದಲ್ಲಿ ನೆಡುವಂತಹ ಎಲ್ಲ ಗಿಡಗಳು ಕೂಡ ಈ ನರ್ಸರಿಯಲ್ಲಿ ಸಿಗ್ತದೆ. ಇವೆಲ್ಲ ಆಲಮಂಡ ಗಿಡಗಳು, ಅಂದರೆ ಮಿಠಾಯಿ ಗಿಡ ಅಂತ ಹೇಳ್ತೀವಲ್ಲ ನಾವು, ಅದು. ಇದು ಗ್ರಾಫ್ಟೆಡ್ ದಾಸವಾಳ ಗಿಡ. ಇದರಲ್ಲಿ 120 ರೂಪೀಸಿಂದ 180 ರೂಪೀಸ್ ತನಕ ಇದೆ. ನಾವು ನರ್ಸರಿಯಲ್ಲಿ ದಾಸವಾಳ ಗಿಡವನ್ನು ಪರ್ಚೇಸ್ ಮಾಡುವಾಗ ಯಾವಾಗಲೂ ಗಿಡವನ್ನು ಕರೆಕ್ಟಾಗಿ ನೋಡಿಕೊಂಡು ತಗೊಳ್ಬೇಕು. ಗಿಡದ ಬುಡ ಸ್ವಲ್ಪ ದಪ್ಪ ಆಗಿರಬೇಕು. ಹಾಗೆಯೇ 1-2 ಸ್ಟೆಮ್ ಇರುವ ಗಿಡಗಳನ್ನು ತಗೊಂಡ್ರೆ ಮನೆಗೆ ನಾವು ತಂದು ನೆಟ್ಕೊಂಡಾಗ ಗಿಡ ಚೆನ್ನಾಗಿ ಬರ್ತದೆ. ಇದು ಟೋರ್ನಿಯಾ ಪ್ಲ್ಯಾಂಟ್. ಇದಕ್ಕೆ ಪಾಟಲ್ಲಿರುವ ಒಂದು ಗಿಡಕ್ಕೆ 60 ರೂಪೀಸ್. ಇದರಲ್ಲಿ 3-4 ಕಲರ್ಸಲ್ಲಿ ಇವೆ. ವಿತ್ ಪಾಟಲ್ಲಿ ಬರ್ತದೆ. ಇದು ಮುಸೆಂಡಾ ಫ್ಲವರ್. ಇದರಲ್ಲಿ 2 ಕಲರಲ್ಲಿದೆ. ಒಂದು ರೆಡ್ ಕಲರ್ ಇದೆ, ಹಾಗೆ ವೈಟ್ ಕಲರಲ್ಲೂ ಕೂಡ ಇದೆ. ಇದು ಒಂದು ಗಿಡಕ್ಕೆ 200 ರೂಪೀಸ್. ಇವೆಲ್ಲ ಇಂಡೋರ್ ಪಾಮ್ ಗಿಡಗಳು. ಅದರಲ್ಲಿ ಚಿಕ್ಕ ವೆರೈಟಿಯಲ್ಲೂ ಕೂಡ ಇವೆ, ದೊಡ್ಡ ವೆರೈಟಿಯಲ್ಲೂ ಕೂಡ ಇವೆ. ಇಲ್ಲಿ ಪ್ಲ್ಯಾಂಟ್ಗಳಿಗೆ ಬೇಕಾಗುವ ಫರ್ಟಿಲೈಸರ್ ಕೂಡ ಇಲ್ಲಿ ಸಿಗ್ತದೆ. ಇದು 2 kg NPKಗೆ 360 ರೂಪೀಸ್. 1 kg ಮತ್ತು 1/2 kgಯಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ವಾಟರ್ ಲಿಲಿ ಮತ್ತು ಲೋಟಸ್ ಗಿಡವನ್ನು ಬೆಳೀಲಿಕ್ಕೆ ಪಾಂಡ್ಗಳು ಕೂಡ ತುಂಬ ವೆರೈಟಿಯಲ್ಲಿ ಇವರ ಹತ್ರನೇ ಸಿಗ್ತಾ ಇದೆ. ಇಲ್ಲಿ ಗಾರ್ಡನ್ ರಿಲೇಟೆಡ್ ಥಿಂಗ್ಸ್ಗಳು ಕೂಡ ಸಿಗ್ತದೆ. ಪಾಟ್ಗಳು, ಹಾಗೆ ಹ್ಯಾಂಗಿಂಗ್ ಪಾಟ್ಗಳು, ಸೀಡ್ಸ್ ಪ್ಲೇಟ್,
ಪಾಟ್ಗಳಲ್ಲಿ ತುಂಬ ಸೈಜಲ್ಲಿ ಪಾಟ್ಗಳಿವೆ. ಚಿಕ್ಕ ಪಾಟ್ಗಳು ಇವೆ, ಹಾಗೆಯೇ ದೊಡ್ಡ ಸೈಜಲ್ಲಿ ಪಾಟ್ಗಳಿವೆ. ಇದಾಗಿತ್ತು ನರ್ಸರಿ ವಿಸಿಟಿಂಗ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.